ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ನಿಮಗೆ ತಾಲಿಪೆಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದೇನಪ್ಪ ತಾಲಿಪೆಟ್ಟು ನಮಗೆಲ್ಲ ಗೊತ್ತು ಅಂತ ಅಂತಿರ್ಬೋದು, ಆದರೆ ಇದು ಬಹಳ ಆರೋಗ್ಯಕ್ಕೆ ಒಳ್ಳೆಯದಂತ ಪ್ರೋಟೀನ್ ಯುಕ್ತ ನುಗ್ಗೆಕಾಯಿ ಸೊಪ್ಪಿನ ತಾಲಿಪೆಟ್ಟು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಅರಿಶಿಣ, ಜೀರಿಗೆ, ಇಂಗು, ಅಜ್ವಾನ. ಹಾಗೆ ನಾ ಹೇಳ್ದಂಗೆ ಮೇನ್ ನುಗ್ಗೆಕಾಯಿ ಸೊಪ್ಪು ಜಾಸ್ತಿ ಇರಬೇಕು. ಹಾಗೆ ಕೊತ್ತಂಬರಿ, ಈರುಳ್ಳಿ, ಕ್ಯಾರೆಟ್, ಅಲ್ಲ, ಹಸಿಮೆಣಸಿನಕಾಯಿ ಹಾಗೂ ಕರಿಬೇವು. ಇಷ್ಟೆಲ್ಲ ಸಾಮಗ್ರಿಗಳು ತಾಲಿಪೆಟ್ಟಿಗೆ ಬೇಕಾಗಿರುತ್ತೆ. ನೋಡಿ ವೀಕ್ಷಕರೇ, ನಾನು ನಿಮಗೆಲ್ಲ ಪದಾರ್ಥಗಳು ಹೇಳಿದ್ದೀನಲ್ಲ, ಅದೆಲ್ಲ ಈ ಕ್ವಾಂಟಿಟಿಯಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಈಗೇನು ಮಾಡಬೇಕು ಅಂತಂದರೆ, ನೀರು ಹಾಕಿ ನಾವು ಹದವಾಗಿ ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವು ನೀಟಾಗಿ ಕಲಿಸ್ಕೋಬೇಕು. ಎಲ್ಲ ಗೊತ್ತಿರೋ ಹಾಗೆ ಏನಾದರೂ ನಾವು ಕಾಯಿಲೆ ಅಂತೇಳಿ ಡಾಕ್ಟರ್ ಹತ್ರ ಹೋದಾಗ, ಫಾರ್ ಎಕ್ಸಾಂಪಲ್ ನಮ್ಮ ಕಾಲು ನೋವು, ಹಾಗೆ ಇನ್ನೊಂದು ಮುನ್ನೊಂದು ಅಂತ ಹೋದಾಗ ಡಾಕ್ಟರ್ ಏನು ಹೇಳ್ತಾರೆ, ನಿಮ್ಮಲ್ಲಿ ಕ್ಯಾಲ್ಸಿಯಂ ಇಲ್ಲ, ಐರನ್ ಇಲ್ಲ, B12 ಇಲ್ಲ, ಈ ಥರ ಕಂಪ್ಲೇಂಟ್ಸ್ನ ಹೇಳ್ತಾ ಇರ್ತಾರೆ. ಸೊ ನಾ ಆ ಟ್ಯಾಬ್ಲೆಟ್ ಎಲ್ಲ ತಗೊಳ್ದಂಗೆ ಮನೆಯಲ್ಲೇ ನಾವು ಕೆಲವೊಂದನ್ನು ನಾವು ಮಾಡಿಕೊಂಡಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ಡಾಕ್ಟರ್ ಹತ್ರ ಹೋಗೋದು ತಪ್ಪುತ್ತೆ. ಸೊ ಈ ರೀತಿ ನಿಧಾನವಾಗಿ ನೀಟಾಗಿ ಕಲಿಸ್ಕೋಬೇಕು. ಈ ನುಗ್ಗೆಕಾಯಿ ಸೊಪ್ಪನ್ನು ತಿನ್ನೋದ್ರಿಂದ B12, ಕ್ಯಾಲ್ಸಿಯಂ, ಐರನ್, ಇನ್ನೂ ಬಹಳಷ್ಟಾದಂತಹ ಅಂಶಗಳು ಈ ನುಗ್ಗೆಕಾಯಿ ಸೊಪ್ಪಲ್ಲಿ ಸಿಗುತ್ತೆ ನಿಮಗೆ. ಸೊ ಈ ರೀತಿ ನೀವು ಮಾಡಿಕೊಂಡು ಮನೆಯಲ್ಲಿ 2 ದಿವಸಕ್ಕೊಂದ್ಸಲ 3 ದಿವಸಕ್ಕೊಂದ್ಸಲ ನೀವು ಯಾವುದಾದ್ರೂ ಪದಾರ್ಥದಲ್ಲಿ ಹಾಕಿ ನಾವು ತಿಂದಾಗ ನಮಗೆ ಐರನ್ನು, B12 ಹಾಗೆ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ. ಸೊ ಈ ರೀತಿ ನೀಟಾಗಿ ನೀವು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇವಾಗ ಯಾವ ರೀತಿ ತಾಲಿಪೆಟ್ಟನ್ನ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತಾಲಿಪೆಟ್ಟು ಮಾಡೋದಂತ ಹೇಗಂತ ಹೇಳ್ತೀನಿ. ಫಸ್ಟ್ ಮೊದಲಿಗೆ ಒಂದು ಸ್ವಚ್ಛವಾದ ಬಟ್ಟೆ ಬೇಕು, ಹಾಗೆ ಸ್ವಲ್ಪ ನೀರು. ಈ ರೀತಿ ನಾವು ಬಟ್ಟೆನ ಒದ್ದೆ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಚಪಾತಿ ಮಣೆ ಇದ್ದರೆ ಅದ್ರ ಮೇಲೆ ನೀವು ಈ ರೀತಿ ಹಾಸ್ಬೋದು, ಅಥವಾ ಕಲ್ ಮೇಲೆ ಕೂಡ ಮಾಡ್ಬೋದು. ಈ ರೀತಿ ನೀವು ಸಣ್ಣದಾದಂಥ ಒಂದು ಉಂಡೆನ ಮಾಡಿಕೊಂಡು ಈ ರೀತಿ ಕೈಯಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ತೆಳು ಬೇಕಾದರೂ ಅಷ್ಟು ಮಾಡ್ಕೋಬೋದು, ಅಥವಾ ನಿಮಗೆ ದಪ್ಪ ಬೇಕಾದರೂ ಮಾಡ್ಕೋಬೋದು. ನೋಡಿ, ಈ ರೀತಿ ನೀವು ನೀಟಾಗಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ಮೇಲೆ ನಾವೀಗ ಹೆಂಚನ್ನು ಕಾಯಕ್ಕಿಡಬೇಕು. ಕಾಯಕ್ಕಿಟ್ಟು ಅದ್ರ ಮೇಲೆ ನಾವು ಹಾಕಬೇಕು. ನೋಡಿ, ಇವಾಗ ಹೆಂಚು ಕಾದಿದೆ. ಇದನ್ನ ಈ ರೀತಿನ ನಾವು ಹಾಕಬೇಕು. ಇದ್ರ ಮೇಲೆ ನಾವು ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ. ಈ ರೀತಿ ಎಣ್ಣೆನ ಹಾಕಿ ಬೇಯಿಸ್ಕೋಬೇಕು. ಈ ರೀತಿ ಎರಡು ಕಡೆ ನೀಟಾಗಿ ನಾವು ಬೇಯಿಸ್ಕೋಬೇಕು. ಸೊ ನಾನು ಆವಾಗೆ ಹೇಳಿದಾಗೆ ಇದರಲ್ಲಿ ತುಂಬಾನೇ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ಅಂಶಗಳು ತುಂಬಾನೇ ಇದ್ದಾವೆ. ಸೊ ನಾವು ಕಾಮನ್ ಆಗಿ ತಾಲಿಪೆಟ್ಟನ್ನ ಮಾಡೋ ರೀತಿಯಲ್ಲಿ ಮಾಡ್ದಂಗೆ ಈ ರೀತಿ ನಾವು ನಮ್ಮ ದೇಹಕ್ಕೆ ಏನು ಬೇಕು, ಪ್ರೋಟೀನ್ಸ್ ಬೇಕಾಗುತ್ತೆ, ಹಾಗೆ ಐರನ್, ಕ್ಯಾಲ್ಸಿಯಂ ಇವೆಲ್ಲವೂ ನಾವು ಈ ಊಟದಲ್ಲಿ ನಾವು ಅಳವಡಿಸಿಕೊಂಡಾಗ ನಾವು ಡಾಕ್ಟರ್ ಹತ್ರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಸೊ ಅದೇ ರೀತಿ ಇನ್ನೊಂದನ್ನ ಮಾಡ್ಕೊಳ್ಳೋಣ. ಸೊ ನಾವಿವಾಗ ಎಣ್ಣೆಯಿಂದ ಬೇಯಿಸಿದ್ದೆಲ್ಲ ತುಪ್ಪದಿಂದ ಬೇಯಿಸಿದಾಗ, ಇಲ್ಲಾಂದ್ರೆ ತುಪ್ಪ ಮೇಲೆ ಹಾಕ್ಕೊಂಡು ತಿಂದಾಗ ತುಂಬಾ ರುಚಿಯಾಗಿರುತ್ತೆ. ಸೊ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಅದೇ ರೀತಿ ಇದನ್ನು ಕೂಡ ನಾವು ಬೇಯಿಸ್ಕೊಳ್ಳೋಣ. ಸೊ
ಸೊ ಈಗ ನಾನು ತಾಲಿಪೆಟ್ಟು ಮಾಡಿದ್ದೀನಿ. ಇದ್ರ ಮೇಲೆ ತುಪ್ಪ ಹಾಕ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಅದ್ರ ಜೊತೆ ನೀವು ಅಲ್ಲಂ ಚಟ್ನಿ ತಿನ್ಬೋದು ಅಥವಾ ಶೇಂಗಾ ಪುಡಿ ಮೊಸರು ಇದ್ರ ಜೊತೆ ನೀವು ತಿನ್ಬೋದು. ಯಾವಾಗಲೂ ನಾನು ಈರುಳ್ಳಿ ಚಟ್ನಿ ಮಾಡ್ತೀನಿ. ಸೊ ಈ ಅಲ್ಲಂ ಚಟ್ನಿ ಮನೇಲಿ ಇರೋದ್ರಿಂದ ನಾನು ಅದ್ರ ಜೊತೆನೂ ತಿನ್ಬೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ನಿಮ್ಗೆ ಈರುಳ್ಳಿ ಚಟ್ನಿ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಸೊ ಈ ರೀತಿ ನಾವು ಮಾಡ್ಕೊಂಡು ತಿಂದಾಗ ನಮ್ಮ ಬಾಯಿಗೂ ರುಚಿ ಮತ್ತು ದೇಹಕ್ಕೂ ಒಳ್ಳೆಯದು. ನಮಸ್ಕಾರ. ಮತ್ತೆ ನಾನು ಒಳ್ಳೆಯ ಒಂದು ಆರೋಗ್ಯವಾದಂತಹ ಅಡುಗೆ ಜೊತೆ ಮತ್ತೆ ನಾನು ನಿಮ್ಮ ಜೊತೆ ಬರ್ತೀನಿ. ಧನ್ಯವಾದಗಳು.